ಯಾರಾದರೂ ಬಂದು ನಿಮ್ಮ ಹತ್ರ ಕಷ್ಟ ಇದೆ, ಸ್ವಲ್ಪ ದುಡ್ಡು ಕೊಡು ಅಂದರೆ ನಿಮ್ಮ ಜೋಬಲ್ಲಿ ಎಷ್ಟಿದೆಯೋ ಅಷ್ಟೇ ಕೊಡಿ. ಕಾರಣ, ಯಾವುದೇ ಕಾರಣಕ್ಕೂ ಯಾರಿಗೂ ಬಡ್ಡಿ ದುಡ್ಡು ನೀವು ಇಸ್ಕೊಡ್ಬೇಡಿ, ಅಂದರೆ ಜಾಮೀನು ಆಗಬೇಡಿ. ಕಾರಣ ಏನಂದರೆ, ಕೊಟ್ಟವ್ನು ಕೋಡಂಗಿ ಇಸ್ಕೊಂಡವ್ನು ಏನೋ ಒಂದು ಅಂತಾರೆ ಗೊತ್ತಾಗದೆ ಮಾತು, ಹಂಗಾಗ್ಬಿಡುತ್ತೆ. ಅಂದರೆ ನೀವು ಯಾವ ವ್ಯಕ್ತಿಗೆ ನಂಬಿಕೆ ಇಟ್ಕೊಂಡು ಬೇರೆಯವ್ರ ಹತ್ರ ಸಾಲಕ್ಕೆ ನೀವು ಜಾಮೀನಾಗಿರ್ತೀರಲ್ವ, ಆ ವ್ಯಕ್ತಿ 2 ತಿಂಗಳು 3 ತಿಂಗಳು ಕಟ್ತಾನೆ. ಅದಾದಮೇಲೆ ಕಟ್ಟಿಲ್ಲ ಅಂದ್ಕೊಳ್ಳಿ, ನಿಮ್ಮ ಪರಿಸ್ಥಿತಿ ನಾಯಿ ಪರಿಸ್ಥಿತಿ ಅಂತಾರಲ್ಲ, ಹಂಗಾಗ್ಬಿಡ್ತದೆ. ಸೊ ನಾನೇನು ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಹತ್ರ ಎಷ್ಟಿದೆ ಅಷ್ಟೇ ಕೊಡಿ, ಸಾಲಕ್ಕೆ ಜಾಮೀನು ಆಗಬೇಡಿ. ಅಂದರೆ ಗುರು, ಇವ್ರು ನನ್ನ ಫ್ರೆಂಡು, ಇವ್ರು ನನಗೆ ಗೊತ್ತಿರೋರು, ಇವ್ರು ನಮ್ಮ ಪಕ್ಕದ ಮನೆಯವರು, ಇವ್ರನ್ನ ತುಂಬ ವರ್ಷದಿಂದ ನೋಡಿದ್ದೀನಿ ನಾನು, ಒಂದು 50,000 ಕೊಡು, 1 ಲಕ್ಷ ಕೊಡು, ಸರಿನಾ, ನಾನು ಜಾಮೀನು, ನಾನು ಮುಂದೆ ನಿಂತ್ಕೊತೀನಿ ಅಂತ ಮಾತ್ರ ಯಾರಿಗೂ ಸಾಲ ಕೊಡಿಸ್ಬೇಡಿ. ಆಮೇಲೆ ಮನೆಯಲ್ಲೂ ನೆಮ್ಮದಿ ಇರೋಲ್ಲ, ರೋಡಲ್ಲಿ ಓಡಾಡೋಕ್ಕೂ ಬಿಡೋಲ್ಲ, ಹಂಗಾಗತ್ತೆ ಪರಿಸ್ಥಿತಿ. ಸೊ ಸಾಲ ನಿಮ್ಮ ಹತ್ರ ಜೋಬಲ್ಲಿ ಎಷ್ಟಿದೆಯೋ ಅಷ್ಟೇ ಕೊಡಿ. ವಾಪಸ್ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ತಡ್ಕೊಳ್ಳೋ ತಾಕತ್ತಿದ್ದರೆ ಮಾತ್ರ. ಅದು ಬಿಟ್ಟು ಇನ್ನೊಬ್ರಿಗೆ ಸಾಲ ಕೊಡಿಸಿ ಜಾಮೀನು ಸೈನ್ ಹಾಕ್ಲೇಬೇಡಿ.